ಎಲ್ಲರಿಗೂ ನಮಸ್ಕಾರ. ಪ್ರತಿನಿತ್ಯ ಮಂಡ್ಯ ಜಿಲ್ಲೆ ಬಸ್ ನಿಲ್ದಾಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು, ಆ ಮಂಡ್ಯ ಜಿಲ್ಲಾ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಆ ವಿರುದ್ಧವಾಗಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಘಟನೆಗೆ ಬಂದು ಆ ಮೂಲಭೂತ ಸೌಕರ್ಯದ ಕೊರತೆಯನ್ನು ದೂರ ಮಾಡಿ ಅಂತ ಮನವಿಯನ್ನು ಮಾಡೋದು. ಆ ಮನವಿಯ ಮೇರೆಗೆ ನಾವು ಇಂದು ಮಂಡ್ಯ ಜಿಲ್ಲಾ ಬಸ್ ನಿಲ್ದಾಣದ ಡಿಸಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಅದೇನೆಂದರೆ, ಪ್ರತಿ ಬಸ್ ನಿಲ್ದಾಣದ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಹಾಗೂ ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲ. ಆ ಶೌಚಾಲಯ ಸ್ವಚ್ಛತೆ ಇದ್ದ ಕಾರಣದಿಂದ ದುರ್ಗಂಧ ವಾಸನೆ ಕೂಡ ಬರ್ತಾ ಇದೆ. ಆಮೇಲಿಂದ ಆ ವಾಟರ್ ಪ್ಯೂರಿಫೈಯರ್ ಕೂಡ 3 ತಿಂಗಳಿಂದ ಮೇಂಟೈನ್ ಮಾಡ್ತಾ ಇಲ್ಲ. ಫುಲ್ ಗಲೀಜ್ ಕೂಡಿ ಒಂದು ಹನಿ ಕೂಡ ನೀರು ಬರದೇ ರೀತಿ ಮಾಡಿದ್ದಾರೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಕೂಡ ಬರ್ತಾ ಇದೆ. ಆ ಕಾವೇರಿ ನೀರಿನ ಜಾಗದಲ್ಲೂ ಕೂಡ ಒಂದು ಹನಿ ನೀರು ಬರ್ತಿದ್ದಾರೆ. ಎಷ್ಟು ಬೇಜಾರಾಗ್ತಾ ಇದೆ. ಅವರಿಗೆ ಮನವಿಯನ್ನ ಮಾಡಿದ್ದೀನಿ. ಅವರು ನಮಗೆ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನು ನಾವು ಕಾಲಾವಕಾಶ ಕೂಡ ಕೊಟ್ಟಿದ್ದೀವಿ. ಆ ಕಾಲಾವಕಾಶದಲ್ಲಿ ನಾನು ಈ ಮೂಲಭೂತ ಸೌಕರ್ಯವನ್ನ ಪರಿಹರಿಸಿ ನಿಮ್ಮ ಬೇಡಿಕೆಯನ್ನು ಪರಿಹರಿಸ್ತೀನಿ ಅಂತ ಕೂಡ ಭರವಸೆ ನೀಡಿದ್ದಾರೆ. ಅವರು ಆ ಕಾಲಾವಕಾಶದಲ್ಲಿ ಬಗೆಹರಿಸಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವರ ಭರವಸೆ ನಮಗೆ ನಂಬಿಕೆ ಇದೆ. ಅವ್ರು ಕೆಲಸ ಮಾಡ್ತೀನಿ ನಂಬಿಕೆ ಇದೆ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಮ್ ಗೌಡ, ಮಂಡ್ಯ ಜಿಲ್ಲೆ. ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಈಗೇನು ಹೇಳ್ದಾಗೆ ನಮ್ಮ ಮಂಡ್ಯ ಜಿಲ್ಲಾ ಬಸ್ ಸ್ಟ್ಯಾಂಡಲ್ಲಿ ಕುಡಿಯ ನೀರಿನ ಸಮಸ್ಯೆ ಮತ್ತು ಶೌಚಾಲಯದ ಕ್ಲೀನ್ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ. ಇದೆಲ್ಲರ ಬಗ್ಗೆ ಮತ್ತೆ ಇನ್ನು ಕೆಲವೊಂದು ಮಾರ್ಗಗಳಿಗೆ ಬಸ್ ರೂಟ್ ಸಮಸ್ಯೆ ಆಗ್ತಿದೆ. ಕಾಲೇಜ್ ಬಿಡೋ ಟೈಮಲ್ಲಿ ಸರಿಯಾಗಿ ಬಸ್ ಸಿಗ್ತಿಲ್ಲ ಅಂತ ನಮಗೆ ಬಹಳ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ರು. ಆ ದೂರಿನ ಅನ್ವಯವಾಗಿ ನಾವು ಬಂದು ಮಂಡ್ಯ ಬಸ್ ನಿಲ್ದಾಣದ ಮುಖ್ಯ ಅಧಿಕಾರಿಗಳ ಡಿಸಿನ ಮೀಟ್ ಮಾಡಿ ನಾವು ಒಂದು ಸಮಸ್ಯೆನ ಒಂದು ಪತ್ರನ ಕೊಟ್ಟಿರ್ತೀವಿ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದು ಆಗಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ, ನಮ್ಮ ವಿದ್ಯಾರ್ಥಿ ಯುವ ಸಂಘಟನೆಯಿಂದ ಮುಂದಿನ ಕ್ರಮ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಧನ್ಯವಾದ.